ಮುಂಬರುವ ಬಜೆಟ್ನಲ್ಲಿ ಆಶಾ ಕಾರ್ಯಕರ್ತೆಯರ ಗೌರವಧನ ಹೆಚ್ಚಿಸುವ ಕುರಿತು ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸುವುದಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನಿನ್ನೆ ತಿಳಿಸಿದ್ದಾರೆ. ಗೌರವಧನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಆಶಾ ಕಾರ್ಯಕರ್ತೆಯರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ಸ್ಥಳಕ್ಕೆ ಸಚಿವರು ಭೇಟಿ ನೀಡಿ ಪ್ರಸ್ತುತ ನೀಡುತ್ತಿರುವ 8,000 ಖಚಿತ ಗೌರವಧನ ಬದಲಾಗಿ 9,500 ರೂಪಾಯಿಗಳನ್ನು ಮುಂಗಡವಾಗಿ ನೀಡಲು ಸರ್ಕಾರ ಸಿದ್ದವಾಗಿದೆ. ಹಾಗಾಗಿ ಪ್ರತಿಭಟನೆ ಕೈಬಿಟ್ಟು ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಸಹಕಾರ ನೀಡುವಂತೆ ಆಶಾ ಕಾರ್ಯಕರ್ತೆಯರಲ್ಲಿ ಮನವಿ ಮಾಡಿದರು. ಗೌರವಧನದ ಹೊರತಾಗಿ ಆಶಾ ಕಾರ್ಯಕರ್ತೆಯರಿಗೆ ಲಭ್ಯವಾಗುತ್ತಿರುವ ಪ್ರೋತ್ಸಾಹಧನವನ್ನು ಮಾಸಿಕ ವೇತನದ ರೂಪದಲ್ಲಿ ನಿಗದಿಪಡಿಸಿ ನೀಡುವುದು ಸದ್ಯದ ಪರಿಸ್ಥಿತಿಯಲ್ಲಿ ಕಷ್ಟ. ಏಕೆಂದರೆ ಪ್ರೋತ್ಸಾಹಧನ ಕೇಂದ್ರ ಸರ್ಕಾರ ನೀಡುವ ಅನುದಾನಗಳ ಮೇಲೆ ಅವಲಂಬಿತವಾಗಿದೆ. ಆರ್ಸಿಎಚ್ ಪೋರ್ಟಲ್ನಲ್ಲಿ ನಮೂದಾಗುವ ಆಶಾ ಕಾರ್ಯಕರ್ತೆಯರ ಸೇವಾ ಚಟುವಟಿಕೆಗಳ ಮೇಲೆ ಕೇಂದ್ರ ಸರ್ಕಾರ ಅನುದಾನವನ್ನು ಒದಗಿಸುತ್ತದೆ ಎಂದು ತಿಳಿಸಿದರು. ಈಗೇನು ನಾವು ಸರಾಸರಿ ಎಷ್ಟು ನಾವು ತಿಂಗಳಿಗೆ ಕೊಡ್ತಾ ಇದ್ದೀವಿ, ನಮ್ಮ ಪ್ರಕಾರ 9,000 ರಿಂದ 9,500 ಇಟ್ಕೊಳ್ಳೋಣ. ಅದನ್ನು ನಾವು ಬೇಕಾದ್ರೆ ಮೊದಲೇ ಕೊಟ್ಬಿಡ್ತೀವಿ, ಒಂದೇ ಸಲ ಕೊಡ್ತೀವಿ. ಆಮೇಲೆ ನಿಮ್ಮ ಇನ್ಸೆಂಟಿವ್ ಮೇಲೆ ನೀವು ಕೆಲಸ ಮಾಡಿದ ಮೇಲೆ ಅದು ಮುಂದಿನ ಪೇಮೆಂಟ್ಗಳು ಆಗ್ತದೆ. ನಮ್ಮ ಕಡೆಯಿಂದ ಗೌರವಧನ ಹೆಚ್ಚು ಮಾಡೋ ವಿಚಾರ ಇದೆ. ಅದನ್ನು ನಾನು ಮುಖ್ಯಮಂತ್ರಿಯವರು ಕೂಡ ಮಾತಾಡಿದ್ದೀನಿ. ಅವರು ಮಾರ್ಚ್ ತಿಂಗಳಲ್ಲಿ ಬಜೆಟ್ ಬರ್ತಾ ಇದೆ. ಬಜೆಟ್ ಅಲ್ಲಿ ನಾವು ಪ್ರಸ್ತಾವನೆ ಮಾಡಿ ಈ ಮಾರ್ಚ್ ಕೊನೆ ಇದರಲ್ಲಿದ್ದೀವಿ. ಈಗ ಯಾವುದು ತೀರ್ಮಾನ ಮಾಡೋಕ್ಕಾಗಲ್ಲ. ಆ ಸಂದರ್ಭದಲ್ಲಿ ನಾವು ಏನು ಹೆಚ್ಚು ಮಾಡಕ್ಕೆ ಸಾಧ್ಯ ಆಗುತ್ತೆ, ಖಂಡಿತವಾಗಿ ಅದನ್ನ ಒಂದು ಸಕಾರಾತ್ಮಕವಾಗಿ ತೀರ್ಮಾನ ತಗೊಳ್ಳೋಣ ಅಂತ ಕೂಡ ಸಿಎಂ ಹೇಳಿದ್ದಾರೆ.